ನಿನ್ನೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ತಮ್ಮ ಹಳೆಯ ಗೆಳೆಯರನ್ನ ಕೆಸರಿಗೆ ಹೋಲಿಸಿದ್ರು. ಈಗ ಆ ಗೆಳೆಯರಲ್ಲಿ ಒಬ್ಬರೂ ನಾವು ಅಂದ್ಕೊಂಡಿದ್ದೀವಿ. ಅವರು ಚಲುವರಾಯಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಳೆ ದೋಸ್ತಿ ಹೊಸ ಕುಸ್ತಿ, ಪರಸ್ಪರ ಕೆಸರಿನ ಚಾಟ ಈಗ ಶುರುವಾಗಿದೆ. ಕುಮಾರಸ್ವಾಮಿ ಅವರ ಕೆಸರು ಹೇಳಿಕೆಗೆ ಹಳೆ ಮಿತ್ರರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇವ್ರ ಕೆಸರು ಅಂದ್ರೆ ನಿನ್ನೆ ಹಳೆ ದೋಸ್ತರಲ್ಲಿ ಒಬ್ರು ಅದು ಕೊಡ್ಚೆ ಅಂತ ಅನ್ಕೊಂಡ್ರು. ಈಗ ಇವ್ರೇನು ಅನ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಹೇಳಿಕೆ ಚೀಪ್ ಪೊಲಿಟಿಕ್ಸ್ ಅಂತ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಬಾಯಿ ಹಿಡಿತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತೆಲ್ಲ, ನನಗಂತೂ ನನ್ನ ಮಾತಿನ ಮೇಲೆ ಕಂಟ್ರೋಲ್ ಇದೆ ಅಂತ ಹೇಳಿದ್ದಾರೆ. ಯಾರು? ಚಲುವರಾಯಸ್ವಾಮಿ ಅವರ ಕಂಟ್ರೋಲ್ ಇದೆ ಅಂತ. ವಾವ್! ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ತಿರುಗೇಟನ್ನ ಕೊಟ್ಟಿರೋದು ನೋಡಿ ಏನು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿನ್ನೆ ಮೈಸೂರಿನಲ್ಲಿ ಕೊಟ್ಟಂತ ಹೇಳಿಕೆಗೆ ಪ್ರತಿಕ್ರಿಯೆಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಚಲುವರಾಯಸ್ವಾಮಿ ಅವರೇ, ನೀವು ಆ ಕರಾಳ ದಿನಗಳ ಭಾಗವಾಗಿದ್ರಲ್ಲ, ನಿಮಗೂ ಅದೇ ಕರಾಳ ಅನುಭವ ಆಗಿತ್ತಾ ಅಥವಾ ನಿಮಗೆ ಖುಷಿ ಇತ್ತಾ ಅವತ್ತು? ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಆದರೆ ನೀವು ನನಗೆ ಆತ್ಮೀಯ ಸ್ನೇಹಿತರುಗಳು ಅನೇಕ ವಿಚಾರದಲ್ಲಿ ನಿಮ್ಮನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಮನೆ ಹತ್ರ ಬಂದಾಗ ರಿಯಾಕ್ಟ್ ಮಾಡ್ದಲೇ ಇರೋದು ಸೂಕ್ತ ಅಲ್ಲ ಅಂತ ಮಾಡ್ತಾಯಿದ್ದೀನಿ. ನಾನು ಇಂಥ ಪಾಲಿಸ್ ಹೇಳಿಕೆಗಳಿಗೆ, ರಾಜಕಾರಣದ ಕೆಸರೆಚ್ಚಾಡುವಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿಗೆ ಫಸ್ಟ್ ಆಫ್ ಆಲ್ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಯಾವತ್ತೂ ಮಾಡ್ಕೊಂಬಂದಿಲ್ಲ, ಮಾಡಲ್ಲ. ಕುಮಾರಸ್ವಾಮಿಯವರು ಅಸೆಂಬ್ಲಿನಲ್ಲಿ ಒಂದು ದಿವಸ ಹೇಳಿದ್ದೆ, ಯಾವುದೋ ಕಂಡಕ್ಟ್ ವಿಚಾರದಲ್ಲಿ ಅವರು ಚರ್ಚೆ ಬಂದಾಗ ಸಾಕಷ್ಟು ವಿಚಾರ ಅವತ್ತು ಚರ್ಚೆ ಮಾಡಿದ್ದೆ. ಅದಾದಮೇಲೆ ನಾನು ಅವ್ರಿಗೆ ಹೇಳಿದ್ದೆ, ಒಂದು ದಿವಸ ಅಸೆಂಬ್ಲಿನಲ್ಲಿ ಫಿಕ್ಸ್ ಮಾಡೋಣ, ನೀವು ಏನು ಬೇಕೋ ಹೇಳಿ, ನಾವು ಏನು ಬೇಕೋ ಹೇಳೋಣ, ಜನಕ್ಕೆ ಸತ್ಯ ಗೊತ್ತಾಗಲಿ ಅಂತ ಹೇಳಿದ್ದೆ ನಾನು. ಈಗ ರೈಟೋ ರಾಂಗೋ ಅವರು ಅಸೆಂಬ್ಲಿಯಿಂದ ಲೋಕಸಭೆಗೆ ಹೋಗಿದ್ದಾರೆ. ಬಹುಶಃ ಈ 5 ವರ್ಷದಲ್ಲಿ ಅವರು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋ ಅವಕಾಶ ಅವರಿಗೆ ನಮಗೆ ಎದುರುಗಡೆ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ. ಈಗ ನಾನು ಪಬ್ಲಿಕ್ನಲ್ಲಿ ಹೇಳ್ತಕ್ಕಂಥದ್ಕಿಂತ ನಾನು ಅಸೆಂಬ್ಲಿ ಒಳಗೆ ಹೇಳಿದ್ರೆ ರೆಕಾರ್ಡ್ಗೆ ಹೋಗುತ್ತೆ, ಸತ್ಯನ 4 ದಿವಸ ಮುಂದಿನ ಪೀಳಿಗೆಯೂ ಸಹ ಚರ್ಚೆ ಮಾಡ್ತಾರೇನೋ ದೃಷ್ಟಿಯಿಂದ ನಾನು ಹೇಳಿದ್ದೆ. ಈಗ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ. ಅವ್ರ ತಂದೆ ವಿರೋಧ ಪಕ್ಷ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಅವ್ರಿಗೆ ಬಾಯಿ ಇಡ್ತಾ ಇದೆಯೋ ಇಲ್ಲವೋ, ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಅವ್ರ ವಿಚಾರ ಕಂಟ್ರೋಲ್ ಇದೆಯೋ ಅಲ್ಲವೋ ಗೊತ್ತಿಲ್ಲ. ನನಗಂತೂ ನಾನು ಮಾತನಾಡೋದು ನನ್ನ ಕಂಟ್ರೋಲ್ ಇದೆ. ನನಗೆ ನನ್ನ ಜಿಲ್ಲೆ ಜನ ಸೋಲ್ಸಿರ್ಬೋದು, ಆದರೆ 4 ಸಲ ಶಾಸಕರು ಮಾಡಿದ್ದಾರೆ, 1 ಸಲ MP ಮಾಡಿದ್ದಾರೆ, ಮಂತ್ರಿ ಆಗಿದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನನ್ನದೇ ಆದಂಥ ನನ್ನ ಜಿಲ್ಲೆ ಜನಕ್ಕೆ, ನನ್ನ ಕ್ಷೇತ್ರ ಜನಕ್ಕೆ ನಾನು ಅಕೌಂಟಬಿಲಿಟಿ ಇದ್ದೀನಿ. ನಾನು ಬಾಯಿಗೆ ಬಂದಂಗೆ ಮಾತಾಡಿ ಜನರ ಹತ್ರ ಕೆಲವರು ಹೇಳ್ತಾರೆ, ಹಿರಿಯೋರು, ಏನು ಮಾತಾಡ್ತೀವಿ ನಮ್ಮ ನಾಲಿಗೆ ಫಸ್ಟ್ ಕೇಳುತ್ತಂತೆ, ಫಸ್ಟು ನನ್ನ ನಾಲಿಗೆ ಹಾಳಾಗುತ್ತಂತೆ, ಆಮೇಲೆ ಬೇರೆಯವ್ರಿಗೆ ಎಫೆಕ್ಟ್ ಆಗೋದು. ಇನ್ನೊಂದಷ್ಟೇ ಜನ ಹಿರಿಯೋರು ಹೇಳ್ತಾರೆ, ನಾವು ಯಾರನ್ನಾರ ಲಘುವಾಗಿ ಮಾತಾಡಿದ್ರೆ ಅವ್ರಿಗಿಂತ ಡ್ಯಾಮೇಜ್ ನಮಗಾಗುತ್ತೆ ಅಂತಾರೆ. ನೀವು ಕೊಚ್ಚೆ ಅಂಟಿಸಿದ್ರಂತಲ್ಲ, ನೀವು ಕೊಚ್ಚೆ ಆಗಿದ್ರ? ಅದಕ್ಕೆ ಹೇಳ್ತೀನಿ. ಇದನ್ನೆಲ್ಲ ಚರ್ಚೆ ಮಾಡಬೇಕು ಅಂದರೆ ಅವರು ಅಸೆಂಬ್ಲಿ ಇದ್ದಾಗ ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರು ಕ್ವಶನ್ ಮಾಡಿದರು, ಅವ್ರ ಜೀವನ ಏನು, ನಮ್ಮ ಜೊತೆಲಿ ಹೆಂಗೆ ನಡ್ಕೊಂಡ್ರು, ಕೊನೆ ನಾನು ಹೋಗ್ಬೇಕಾದ್ರೆ ಗೋಲ್ಡ್ ಪಿಂಚ್ಗೆ ಯಾವಾಗ ಬಂದಿದ್ದರು, ಅವ್ರಿಗೆ ನಾವು ಏನು ಹೇಳಿ ಕಳಿಸ್ತೋ, ಅವ್ರು ನನ್ನ ಹತ್ರ ಪಕ್ಷ ಬಿಡಬೇಡಿ ಅಂತೇಳಿ ನಾನು, ಜಮೀರು, ಬಾಲು, ಪುಟ್ಟಣ್ಣ ಹತ್ರ ಏನು ಅಂಗಲಾಚಿದ್ರು, ಇವೆಲ್ಲನೂ ಚರ್ಚೆ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಯಾವುದೋ ನಿಂತ್ಕೊಂಡು ನಾವು ಯಾವುದೋ ಒಂದು ಟಿಕ್ ಟಾಕ್ನಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಅದನ್ನೆಲ್ಲ ಕೊಡ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಯಾವತ್ತೂ ಈಗ ದೇವೇಗೌಡರಿಗೆ ಇತಿಹಾಸ ಇದೆ, ಸಿದ್ದರಾಮಯ್ಯನವ್ರಿಗಿದೆ, ಅದರಿಂದ ಹಿಂದೆ 100 ಜನಕ್ಕಿದೆ, ಸಿದ್ದರಾಮಯ್ಯನವ್ರಿಗಿದೆ, ಯಡಿಯೂರಪ್ಪನವ್ರಿಗಿದೆ. ಬಟ್ ನಮ್ಗೆ ಇತಿಹಾಸ ಇಲ್ಲ. ಯಾಕೆ ಅಂತಂದರೆ ಅವರು ಎತ್ತರಕ್ಕೆ ಬೆಳೆದವ್ರೆ. ಅವ್ರು ಏನಾರು ಹೇಳಿದ್ರೆ ಜನ ಹೌದಲ್ವಾ ಅಂತಾರೆ. ನಾನು ಅವ್ರಿಗಿಂತ ಜಾಸ್ತಿ ಜನಕ್ಕೆ ಸಹಾಯ ಮಾಡಿದ್ದೀವಿ. ನಾನು ಹೇಳಿದ್ರೆ ಅದು ಇತಿಹಾಸಕ್ಕೆ ಹೋಗಲ್ಲ. ನಾನು ಭಾಳ ಜನಕ್ಕೆ ನಮ್ಮ ಕೈನಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿ, ಇವ್ರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ನಮ್ಮ ಪಾತ್ರ ಇತ್ತು, ಇನ್ನೊಬ್ಬರು ಮಂತ್ರಿ ಮಾಡೋದ್ರಲ್ಲಿ ನಮ್ಮ ಪಾತ್ರ ಇತ್ತು, ಇನ್ನೊಬ್ಬರನ್ನ MLC ಮಾಡೋದ್ರಲ್ಲಿ ಪಾತ್ರ ಇತ್ತು, ಜಿಲ್ಲಾ ಮಟ್ಟದಲ್ಲಿ ಅನೇಕ ಮಾಡೋದು. ಅವನ್ನೆಲ್ಲ ಹೇಳಕ್ಕೆ ಹೋದರೆ ಚಲುವರಾಯಸ್ವಾಮಿ ಏನು ಸಾಮಾನ್ಯ ಒಬ್ಬ ಮನುಷ್ಯ ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತಾರೆ, ಯಾರೂ ನಂಬಲ್ಲ. ಆದರೆ ಅದೇ ಯಾರು ಬೇರೆಯವರು ಹೇಳಿದ್ರೆ ಮಾಡ್ತಾರೆ. ಈಗ ದೇವೇಗೌಡರು ಹಿರಿಯವರು, ಅವ್ರಿಗಿಂತ ಹಿರಿಯವರು SM ಕೃಷ್ಣ ಅವರು, 1 ವರ್ಷ ದೊಡ್ಡವರು. ಈಗ SM ಕೃಷ್ಣ ಅವರು ಹೊರಗಡೆ ಬಂದು ಮಾತಾಡೋ ಪರಿಸ್ಥಿತಿನಲ್ಲಿ ಆರೋಗ್ಯದ ವ್ಯತ್ಯಾಸದಿಂದ ಇಲ್ಲ.
ಈಗ ದೇವೇಗೌಡರಿದ್ದಾರೆ, ದೇವೇಗೌಡರು ಮೊನ್ನೆ ಮಾತನಾಡ್ತಾರೆ. ದೇವೇಗೌಡರಿಗೆ ನಾವು ಅತ್ಯಂತ ಗೌರವನ ಈ ರಾಜ್ಯದಲ್ಲಿ ಎಲ್ಲರೂ ಹಿರಿಯ ನಾಯಕರು, ಒಬ್ಬ ರಾಜ್ಯದ ಮುತ್ಸದಿ ಮತ್ತು ಮಾಜಿ ಪ್ರಧಾನಿ ಗೌರವ ಕೊಡ್ತೀವಿ. ಅವರು ಈಗ ಯಾವ ರೀತಿ ಮಾತನಾಡ್ತಾರೆ ಅಂತ ನೋಡಿದ್ವಿ. ಅವ್ರಿಗೆ ನಾವು ಉತ್ತರ ಕೊಟ್ಟರೆ ಜನ ಏನಂತಾರೆ, ಚಲುವರಾಯಸ್ವಾಮಿಗೆ ಇದು ಬೇಕಿತ್ತ ಅಂತಾರೆ. ಓಕೆ, ಈಗ ಬಟ್ ನಿಮ್ಮ ಸ್ನೇಹ ಏನಾಯ್ತು? ಸ್ನೇಹಕ್ಕೆ ಅಲ್ಲ, ಸ್ನೇಹ ಹೋಯ್ತಲ್ಲ, ಎಲ್ಲರೂ ಸಾರ್ವಜನಿಕ ಜೀವನದಲ್ಲೇ ಇದ್ದೀರಲ್ವಾ, ಅದೇನದು? ಅವಾಗ ಸ್ನೇಹ ಇತ್ತು, ಗಳಸ್ಯ ಇತ್ತು, ಗಂಟಸ್ಯ ಇತ್ತು, ಕೊಚ್ಚೆ ಆಯಿತು, ಕಳಂಕ ಆಯಿತು, ಯಾಕೆ ಹಿಂಗೆ ಅಂತ? ಹಂಗಿದ್ದರೆ ನಾವು 5 ಜನ ಕೂತ್ಕೋತೀವಿ. ಅವರೊಬ್ಬರೇ ಅಲ್ಲ, ಅವರ ಅಷ್ಟೇ ಸಂಬಂಧ ಅಲ್ಲ, ಅವರು ಒಬ್ಬರು ಬರಲಿ, ಎದುರುಗಡೆ ಒಂದು ಮೀಟ್ ಆಗಿಬಿಡ್ಲಿ. ನಾನು ಅವ್ರ ಜೊತೆ ಹಿಂಗೆ ಅವ್ರ ಥರ ಅದೇನೋ ಪದ ಹೇಳ್ತಾರೆ, ಎಂಥದ್ದು ಚಿಲ್ಲರೆ ರಾಜಕಾರಣ ಮಾಡೋಕ್ಕೆ ರೆಡಿಯಿಲ್ಲ ನಾನು. ಕುಮಾರಸ್ವಾಮಿಯವ್ರ ಥರ ಚಿಲ್ಲರೆ ರಾಜಕಾರಣ ಮಾಡೋದಕ್ಕೆ, ಈ ಥರ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ನನಗೆ ಮನಸ್ಥಿತಿ ಒಪ್ಪಲ್ಲ. ನಮಗೆ ಸಂಸ್ಕಾರ ಇದೆ. ನಾನು ಬೆಳೆದಿರೋದು ಗುರುಗಳ ಪರಂಪರೆಯಲ್ಲಿ ಬೆಳೆದಿದ್ದೀನಿ, ಅವರ ಮಾರ್ಗದರ್ಶನ ಬೆಳೆದಿದ್ದೀನಿ. ಅನೇಕ ಗುರುಗಳ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ತಲುಪಿದ್ದೀನಿ. ನನ್ನ ಜಿಲ್ಲೆ ಜನಕ್ಕೆ, ನನ್ನ ರಾಜ್ಯದ ಜನಕ್ಕೂ ನಾನು ಗೌರವ ಕೊಟ್ಟೆ ನಡ್ಕೋಬೇಕಾಗುತ್ತೆ ನನ್ನ ಮಾತುಕತೆಯಲ್ಲಿ. ಅದರಿಂದ ಅವರೇನಾದ್ರೂ ಈ ವಿಚಾರದಲ್ಲಿ ಸಮರ್ಥರಿದ್ದರೆ, ನಾನು ಸಮರ್ಥರಿದ್ರೇನೋ ಒಂದು ಪದ ಉಪಯೋಗಿಸಿದ್ದೀನಿ ಅಂದರೆ ಈ ವಿಚಾರದ ಬಗ್ಗೆ ಕಾನ್ಫಿಡೆಂಟಾಗಿದ್ದರೆ ಅವರು ಖಂಡಿತ ಯಾವತ್ತು ಅವ್ರ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆದರೆ ನಾನೆಲ್ಲೋ ಡೆಲ್ಲಿಲಿ ಇದ್ದಾಗ ಫಿಕ್ಸ್ ಮಾಡಿದ್ರೆ ಆಗಲ್ಲ. ಸೊ ನನ್ನ ಟೈಮ್ನು ನೋಡ್ಕೊಂಡು ಅವ್ರ ಟೈಮ್ನು ನೋಡ್ಕೊಂಡು ಫಿಕ್ಸ್ ಮಾಡಲಿ. ಒಂದು ಪತ್ರಿಕೆ ಸಂದರ್ಶನೇ ಆಗಲಿ, ನಿಮ್ಮ ಪ್ರೆಸ್ ಕ್ಲಬ್ಗೆ ಕರೆದ್ರೂ ಬರ್ತೀವಿ, ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಅಂದರೂ ಬರ್ತೀವಿ. ಯಾವ್ದಾರ ಖಾಸಗಿ ಹೋಟ್ಲಲ್ಲಿ ಸಭೆ ಮಾಡಲಿ, ಅವರೊಂದು ಕಡೆ ಕೂತ್ಕೊಳ್ಳಿ, ನಾವು 5 ಕಡೆ ಕೂತ್ಕೋತೀವಿ, ಚರ್ಚೆ ಆಗೋಣ. ಆವಾಗ ನಾವು ಕೆಸರು ಹೆಚ್ಚಿದ್ವೋ, ನಾವು ಕೊಳಚೆನೋ, ಇನ್ನೊಬ್ರು ಕೊಳಚೆನೋ, ಅವ್ರ ತಪ್ಪ ನಮ್ಮ ತಪ್ಪ, ಏನು ಹೆಂಗೆ ಬತ್ತು, ಹೆಂಗೆ ಹೋಯ್ತು, ಹೆಂಗೆ ಎಂಡಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಾನು ಪತ್ರಿಕೆಯಲ್ಲಿ ಅವರೇನೋ ಲಘುವಾಗಿ ಮಾತಾಡ್ತಾರೆ ಅಂತ ನಾನು ಲಘುವಾಗಿ ಮಾತನಾಡಿ ನನ್ನ ವ್ಯಕ್ತಿತ್ವ ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ. ಒಂದು ಸ್ಟೇಜ್ ರೆಡಿ ಮಾಡಿದ್ರೆ ಬರಕ್ಕೆ ನೀವು ರೆಡಿ ಇದ್ದೀರಾ? ನಾವು ಸ್ಟೇಜ್ ರೆಡಿ ಮಾಡಿದ್ರೆ ನೀವು ಬರ್ತೀರಾ? ಖಂಡಿತ ಪಕ್ಕ 100 ಅಸೆಂಬ್ಲಿನಲ್ಲಿ ಮಾತಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸಂಪೂರ್ಣ ಸುದೀರ್ಘವಾದಂಥ ಚರ್ಚೆನ ರಾಜಕೀಯವಾಗಿ ಆಗಿಬಿಡಬೇಕು ಅನ್ನೋದು ಇತ್ತು. ಈಗ ಅಸೆಂಬ್ಲಿನಲ್ಲಿ ಅವಕಾಶ ಇಲ್ಲ. ಅದರಿಂದ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿರೋದ್ರಿಂದ, ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ಅಸೆಂಬ್ಲಿಗೆ ಬಂದು ಚರ್ಚೆ ಮಾಡಲಿಕ್ಕೆ ಆಗಲ್ಲ. ಅದು ಬಿಟ್ಟು ನಾವು ಮುಂದಿನ 5 ವರ್ಷಕ್ಕೆ ಅವ್ರು ಬರ್ತಾರೋ ನಾವು ಬರ್ತಿರೋ, ಯಾರು ಇರ್ತಾರೋ ಯಾರು ಇರಲ್ವೋ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಬೇಕಾದ್ರೆ ನೀವೇ ಪಬ್ಲಿಕ್ ಟಿವಿಯವರೇ ಈ ವೇದಿಕೆಯನ್ನು ಸೃಷ್ಟಿ ಮಾಡಿ, ಅಥವಾ ನಮ್ಮ ತಿಮ್ಮೇಗೌಡವನೇ ಅವನಾರ ಮಾಡಲಿ, ನಾನು ತಯಾರಿದ್ದೀವಿ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಹಳೆಯ ಸ್ನೇಹಿತರಿಗೆ ಇವತ್ತಿನ ದುಃಖ ದುಮ್ಮಾನಗಳ ಜೊತೆಗೆ, ಬೇಸರ ನೋವುಗಳ ಜೊತೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಅವ್ರಿಗೇನು ಹೇಳೋದ್ರಿಂದ ಪ್ರಯೋಜನ ಅಂತ ಗೊತ್ತು, ಸಾಕಷ್ಟು ಸಲ ಹೇಳಿದ್ದೀವಿ. ಅವರಿಗೆ ಅವ್ರ ದೊಡ್ಡ ಇತಿಹಾಸ ಇರ್ತಕ್ಕಂಥ, ಹೋರಾಟ ಇರ್ತಕ್ಕಂಥ ಅವ್ರ ತಂದೆ ಇದ್ದಾರೆ, ಅವ್ರ ಹತ್ರನೇ ಅಡ್ವೈಸ್ ತಗೊಳ್ಳಿ. ನಾವು ಅವ್ರಿಗೆ ಹೇಳಿ ಅಡ್ವೈಸ್ ಕೊಡುವಷ್ಟು ಇದಕ್ಕಿಲ್ಲ. ಬಟ್ ನನಗೆ ನನ್ನ ವ್ಯಕ್ತಿತ್ವ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನನ್ನ ನಾಲ್ಗೆನ ಬೇರೆ ಥರ ಮಾತನಾಡಿ ನನ್ನ ನಾಲ್ಗೆನ ಹೊಲ್ಸು ಮಾಡ್ಕೊಳ್ಳೋಕ್ಕೂ ನಾನು ರೆಡಿ ಇಲ್ಲ. ಸೊ ನಾನು ಬಂದರೆ ಚರ್ಚೆ ಮಾಡೋಕ್ಕೆ ರೆಡಿ. ಓಕೆ, ಇದು ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರ ಮಾತು. ಅಂದರೆ ನಾನು ಚರ್ಚೆಗೆ ರೆಡಿ ಇದ್ದೀನಿ, ಆದರೆ ನನ್ನ ವ್ಯಕ್ತಿತ್ವನ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವ್ರು ಯಾವುದೇ ವೇದಿಕೆಗೆ ಬಂದರೆ ಚರ್ಚೆಗೆ ರೆಡಿ ಅನ್ನುವಂಥದ್ದು ಚಲುವರಾಯಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.